ಸೊ ಫೋಟೋಗೂ ಸುಮಾರು ಜನ ಕಮೆಂಟ್ ಮಾಡಿದೀರಾ. ಕೂದ್ಲು ಗಂಟ ಹಾಕೊಂಡ್ಬಿಟ್ಟಿದ್ಕೆ ಸ್ವಂತ ದುಡ್ಡು ಹೆಂಗ್ ಬರುತ್ತೆ ನಿನಗೆ? ಪಿಂಚಿನ್ ಬರುತ್ತೋ. ಸೊ ಗೈಸ್ ಫೈನಲಿ ನನ್ನ ರೂಮ್ಗೆ ಎಸಿ ಫಿಟ್ ಮಾಡ್ಸಿದೀನಿ. ಮನೆ ಎಲ್ಲ ಗಲೀಜಾಗೋಗ್ಬಿಟ್ಟೈತೆ. ಹ್ಯಾಪಿ ಬರ್ಡೇ ಗುಂಡ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ತಮ್ಮನೇಲಿ ನೋಡಿತಾರ, ಇವತ್ತು ಗುಣವಾಗಿ ನಾವು ಕೇಕ್ ಕಟ್ ಮಾಡ್ತಿದ್ದೀವಿ. ಕೇಕ್ ಕಟ್ ಮಾಡಕ್ಕೆ ನಾವು ಮುಂಚೆ ಇಲ್ಲಿ ನೋಡ್ರಿ, ಇಲ್ಲಿ ಖುಷಿ ನೋಡಿ ಗೈತಿ. ಇದು ಫ್ಯಾನ್ ಓಕೆನಾ? ಫ್ಯಾನ್ ಹಿಂಗ್ ಅನ್ಕೊಂಡು ಕೂದ್ಲಿಗೆ ಅಂಟ್ಸ್ಕೊಬಿಟ್ಟಾಳೆ. ಕೂದ್ಲು ಗಂಟ ಹಾಕೊಂಡ್ಬಿಟ್ಟಿದ್ಕೆ ಕಟ್ ಮಾಡ್ತಾಳ ಮಗ. ಕೂದ್ಲ ಕಟ್ ಮಾಡ್ತಾ ಇದು ನೋಡ್ರಿ, ಅವ್ಳು ಕೂದ್ಲೆಲ್ಲ ಇದು ಹೋಗ್ಬಿಡೈತೆ. ಫ್ಯಾನ್ ಹಿಂಗ್ ಅನ್ಕೊಳ್ಳೋದು, ಆಮೇಲೆ ಕಿವಿ ತಲೆ ಹತ್ರ ಇಟ್ಕೊಳ್ಳೋದು, ಕೂದಲೆಲ್ಲ ಗಂಟ ಹಾಕೊಂಡ್ಬಿಡೋದು. ಯಾಕೆ ಹತ್ರ ಮಾಡ್ತೀಯೇನು? ಯಾಕೆ ಹತ್ರ ಮಾಡ್ತೀಯಾ? ಬೆಳಿಗ್ಗೆ ಕಾಮಿಡಿ ಗೈಸ್ ಹೇಳೋದು. ಎದ್ ಬಂದು ಎಷ್ಟು ಕಾಮಿಡಿ ಮಾಡ್ತಾವಳೆ. ಏನು ಕೂದ್ಲು ಏನ್ ಹಾಕ್ಬೇಕು? ಸೊ ಗೈಸ್ ಇವತ್ತು ನಮ್ಮ ಗುಣವ್ದು 10 months 11 months ಇದ್ರೆ ಒಂದು 10 months ಹ್ಯಾಪಿ ಬರ್ಡೇ. ಬಾರ ಗುಂಡ ಬಾಯಿಲ್ ಅಂಶ ಬಾಯಿಲ್ ಹ್ಯಾಪಿ ಬರ್ಡೇ ಮಾಡ್ತೀನಿ ಫಸ್ಟ್ ನಿನಗೆ. ಹ್ಯಾಪಿ ಬರ್ಡೇ ಗುಂಡ. ಕೈ ಕೊಡು. ನೀನ್ ನಿಂತ್ಕೋಬೇಕಾ? ನಿಂತ್ಕೊಪ್ಪ ಬಾಯಿಲ್. ಹ್ಯಾಪಿ ಬರ್ಡೇ. ಕೈ ಕೊಡುಮಾ ಗುಂಡಿ. ಕೈ ಕೊಡ್ತಾನೆ ಗೈಸ್. ಕೈ ಕೊಡೋನು ಕೈ ಕೊಡ್ತಾನೆ. ನೀವು ಕೊಡ್ತಿಲ್ಲ. ಕ್ಯಾಮ್ರಾ ಆನ್ ಮಾಡಿದ್ರೆ ಡೌನ್ ಮಾಡ್ತಾನೆ ಇವನು. ಅದಕ್ಕೆ ಮುಂಚೆ ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ. ಗೈಸ್ ನೋಡ್ರಿ ಗೈಸ್, ಒಂದು ಕೂದಲೆಲ್ಲ ಐತೆ. ಇಲ್ಲಿಷ್ಟು ಬಂಡ್ಲಿ, ಇಲ್ಲಿಷ್ಟು ಬಂಡ್ಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಡೆ ಫೋರ್ ಹೆಡ್ ಅಲ್ಲಿ ಆ ಕಡೆ ಇಲ್ಲ, ಅವನಿಗೆ ಕೂದಲೇ ಇಲ್ಲ ಇಲ್ಲಿ. ಹುಡುಗನು ಹೆಂಗೈತೆ ಕೂದಲು. ಏನ ರಬ್ಬರು? ಯಾರು ಹಾಕ್ಬೇಕು ರಬ್ಬರು? ನಾನು ಹಾಕಲ್ಲ ರಬ್ಬರು. ಇಲ್ಲಿ ನೋಡ್ರಿ ಗೈಸ್, ಇದು ಮನೇನ ಏನೋ ಗೊತ್ತಿಲ್ಲ. ನಮ್ಮ ಕುಶಾನಿ ಒಬ್ಳಿದ್ರೆ ಮನೆಯೆಲ್ಲ ಹಾಳು ಮಾಡಾಕ್ಬಿಡ್ತಾಳೆ. ನಮ್ಮ ಗುಂಡನ್ ಬರ್ಡೇ. ಸೊ ಇಲ್ಲಿ ನೋಡ್ರಿ 10 months ನಮ್ಮ ಅಕ್ಕ ಈ ತರ ಮಾಡಿಯಾಳೆ. ಅದು ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ಈ ಸರಿ ಆಕ್ಚುಲಿ ಬೇರೆ ಟೆನ್ಷನ್ಗಳಲ್ಲಿ ನನಗೆ ಡೇಟ್ ಮರ್ತೋಗ್ಬಿಟ್ಟಿದ್ದೀನಿ. ಇವತ್ತು 16th ಅಂತ. ಹೌದಾ? ಪ್ರತಿ ತಿಂಗಳು ಒಂದೊಂದು ಟೀಮಲ್ಲಿ ಆರ್ಡರ್ ಇದು ಕೇಕ್ ಆರ್ಡರ್ ಮಾಡ್ತಿದ್ದೆ. ಬಟ್ ಈ ಸರಿ ಮತ್ತೆ ಹೋಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ನೋಡ್ತಿದ್ದೀನಿ 16th ಆಗ್ಬಿಟ್ಟಿದೆ ಇವತ್ತು. ಸಡನ್ ಪ್ಲಾನ್ ಸಡನ್ ಆಗಿ ಆಮೇಲೆ ಸುಮ್ಮನೆ ಯಾವ್ದೋ ಒಂದು ಆರ್ಡರ್ ಮಾಡಿ ಜೆಪ್ಟೋನ ಝೊಮ್ಯಾಟೋ ಆರ್ಡರ್ ಮಾಡ್ಬಿಟ್ಟು ನಮ್ಮ ಅಕ್ಕ ನೋಡಿ ಕೇಕ್ ಆರ್ಡರ್ ಮಾಡಿದಾಳೆ. ಮತ್ತೆ ಚೆನ್ನಾಗಿ ಒಂದು ಥೀಮ್ ಇಟ್ಕೊಂಡು ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಇನ್ನೂ ಐತಲ್ಲ, ಇನ್ನು 11, 12 ಇನ್ನು 2 ಗೈಸ್ ಜೂನ್ ಅಲ್ಲಿ ನಮ್ಮ ಗುಣವು ಬರ್ಡೇ ಇರುತ್ತೆ. ನಮ್ಮ ಅಕ್ಕ ಎಲ್ರು ಕರೀತಾಳೆ. ನೆಕ್ಸ್ಟ್ ಒಂದೇ ನಮ್ಮ ಆಡಿಯನ್ಸ್ ಎಲ್ಲ ಕರೀತಾರ. ಸರಿ, ನೆಕ್ಸ್ಟ್ 11th ಒಂದೇ ಮಂತ್ ಇರೋದು ಒಂದು ಕೇಕ್ ಕಟ್ಟಿಂಗ್. ಆಮೇಲೆ 1 ವರ್ಷ ದೊಡ್ಡದು ಅಷ್ಟೇ. ಮತ್ತೆ ಮಾಡೋದಿಲ್ಲ ಒಂದು ಬರ್ಡೇ ಮಂತ್ಲಿ ಮಾಡಲ್ಲ ಅಷ್ಟೇ. ನನ್ನ ರೂಮ್ಗೆ ತಂದಿದೆ ಗೊತ್ತಾ ನಾನು. ಸೊ ಇದರಲ್ಲಿ ಗಾಳಿನೇ ಬರ್ತಾ ಇಲ್ಲ ನನಗೆ, ಅದಕ್ಕೆ AC ಆರ್ಡರ್ ಮಾಡಿದ್ದೀನಿ. ಇವಾಗ AC ಬರ್ತಿದೆ ನಮ್ಮ ಮನೆಗೆ. ಸೊ ಇಲ್ಲಿ AC ಫಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತಂದೆ ಗೈಸ್ 10,000 ರೂಪಾಯಿ ಕೊಡ್ತಾವ ನಂದು. ಇದು ವೇಸ್ಟ್ ಗೈಸ್, ಇದು ಯಾರು ತೊಗೊಂಡೋಗ್ಬಿಟ್ಟಿದ್ದೇನೆ. ಸೊ ನಾನು ಯಾಮಾರ್ಬಿಟ್ಟು ತಗೊಂಡ್ಬಿಟ್ಟೆ. ಗಾಳಿ ಬರುತ್ತೆ ಅಂತ ಹೇಳಿದ್ರು, ತಗೊಂಡ್ಬಿಟ್ಟೆ. ಬಟ್ ಅದ್ರ ಒಂದು ಚೂರು ಗಾಳಿ ಬರ್ತಿಲ್ಲ ತೀವ್ರ. ಒಂದು ಚೂರು ಗಾಳಿ ಬರ್ತಿಲ್ಲ. ದೊಡ್ಡದಾಗಿ ಹೇಳ್ಬಿಟ್ಟೆ. ಬಟ್ ಏನ್ ಮಾಡಿ ಗಾಳಿನೇ ಬರ್ತಿಲ್ವಲ್ಲ. ಅದಕ್ಕೆ AC ಆರ್ಡರ್ ಮಾಡಿದ್ದೀನಿ. ಅಮ್ಮ ಮತ್ತೆ ಆಚೆ ತೆಗಿದೆ ಫೋಟೋ. ಇಲ್ಲಿ ಬೇರೆ ಕಡೆ ತೆಗಿ ನೋಡು. ಇಲ್ಲಿ ಶೂ ಹತ್ರ ಇಡ್ತೇವೆ ನೋಡಿ, ಶೂಗಳ ಹತ್ರ. ಶೂ ಬ್ಯಾಕ್ ಗ್ರೌಂಡು. ಏನದು ಎಷ್ಟೋ ಇದ್ರದ್ದು ಕಾಸ್ಟ್ಲಿ ಅದಲ್ಲ. ಬಾ ನೀನ್ ತಗೊಂಬಾ. ಮುಂಚೆ ಗುಂಡ ಒಂದು ಚೂರು ನಡೀತಿರ್ಲಿಲ್ಲ, ಏನ್ ಮಾಡಿದ್ರು ಕುತ್ಕೊಂತಿದ್ದ. ಇವಾಗ ಎಷ್ಟು ಫಾಸ್ಟ್ ಬರ್ತಾನೆ. ಫಾಸ್ಟ್ ಬಾ ನಡ್ಕೊಂಬ ಫಾಸ್ಟಿಗೆ. ವಿಡಿಯೋ ಆನ್ ಮಾಡಿದ್ರೆ ಏನು ಆಕ್ಟಿಂಗ್ ಮಾಡಬೇಡ ನೀನು. ನಿಮ್ಮ ಅಕ್ಕ ನೋಡಿ ಕಲಿ. ಅವಳಂತ ಆಕ್ಟರ್ ಯಾರು ಇಲ್ಲ ಗೊತ್ತಾ ನಿಂಗೆ. ಕ್ಯೂಟ್ ಸ್ಪೈಲ್ ಮಾಡ್ತಾನೆ. 4 ಮಾಡು. 4 ಗೈಸ್ ಇದು 4 6 ನೀನ್ ಕೈ ಎತ್ತು. ಹಂಗೆ ವೆರಿ ಗುಡ್. ಅಯ್ಯೋ ಇವಳು ರಬ್ಬರ್ ಬ್ಯಾಂಡ್ ಹಾಕ್ಬಿಡ ಚಿತ್ರ. ಇವಳಿಗೆ ರಬ್ಬರ್ ಬ್ಯಾಂಡ್ ಸಾಯ್ಬಿಡ್ತಲ್ಲ ನಾನು ಹಾಕಕ್ ಬರಲ್ಲ. ನನ್ನ ಕೈಯಲ್ಲಿ ಎಣ್ಣೆ ಆಗುತ್ತೆ. ಏನ್ ಗೊತ್ತಾ, ಇಲ್ಲಿ ಕುತ್ಕೋಬಾ. ಇಲ್ಲಿ ಕುತ್ಕೋ. ಇಲ್ಲಿ ಕುತ್ಕೋ ನೋಡ. ಹೇಳಿ ಮತ್ತೆ ಚೆನ್ನಾಗಿ ಕೇಳ್ತೀನಿ. ಕುತ್ಕೋಬೇಕು. ಇಲ್ಲಿ ಕುತ್ಕೋಬೇಕು. ಹಿಂಗೆ ಕುತ್ಕೋ. ಹಿಂಗೆ ಕುತ್ಕೋಬೇಕು. ಹಿಂಗೆ ಇವಾಗ ಕೇಕ್ ಕಟ್ ಮಾಡೋಣ. ಓಕೆನಾ? ನೋಡಿ ಟೈ ಒಂದು ಹೆಂಗಿದೆ. ಶರ್ಟೆಲ್ಲ ಟೈ ಬಂದ್ಬಿಡಬೇಕು ಹಂಗೆ. ಓಡ್ತಾನೆ, ಮಾತೇ ಆಡಲ್ಲ. ನಿನ್ನ ಹತ್ರ ಏನ್ ಮಾತಾಡ್ತೀಯ? ನಿನ್ನ ಹತ್ರ ನಾನು ನಿನ್ ವಯಸ್ಸಲ್ಲಿ ನಿನ್ ತಂಗಿ ನಿಮ್ಮ ಅಕ್ಕ ಹೆಂಗ್ ಆಡ್ತಿದ್ಲು ಗೊತ್ತಾ? 10 ತಿಂಗಳು. ಅದೇ ನಿಮ್ಮ ಅಕ್ಕ ಹೆಂಗ್ ಆಡ್ತಿದ್ಲು ಗೊತ್ತಾ? ಕುಶಾನಿ ನೀನು 10 ತಿಂಗಳಿದ್ದಾಗ ಹೆಂಗ್ ಆಡ್ತಿದ್ದೆ ಗೊತ್ತಾ?
ಪಿಲ್ಲ 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 ವಾಕೆಲ್ಲ ಮಾಡ್ತೀನಿ ನೀನು ನಡೀತಾ ಇದ್ದೀನಿ ನೀನು ಗೊತ್ತಾ ನೀನು ಅವ್ನು ಹಿಡಿಯೋದಲ್ಲ ನೋಡು ಅವನು. ಸೊ ಗೈಸ್ ಇವಾಗ ಸ್ಪೆಷಲ್ ಆಗಿ ಸೊ ಗೈಸ್ ಇವಾಗ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ನಾವು ಇಲ್ಲಿ ಫೋಟೋ ಶೂಟ್ ಮಾಡ್ತೀವಿ. ಆಚೆ ಕಡೆ ಒಂದ್ಸರಿ ಮಾಡಿಸಿದ್ವಿ ಬಟ್ ಈ ಬ್ಯಾಕ್ಗ್ರೌಂಡ್ ಮಾಡಿಸ್ತಾನ ಅಂತ ಚೆನ್ನಾಗಿರುತ್ತೆ. ಅವನು ಶೂ ಇಲ್ವಾ? ಅವ್ನು ಶೂ ಹಾಕೊಂಡು ಕೊಡ್ಬೋದಿತ್ತು. ಅವಳಿಗೆ ಒಂದು 10 ತಿಂಗಳಿಗೆ ಒಂದು 10 ಜೊತೆ ಸ್ಲೀಪರ್ಗಳಿತ್ತು ಅವಳಿಗೆ. ಇವತ್ತಿನವರೆಗೂ ಒಂದು ತಗ್ದೇ ಇಲ್ಲ ಸ್ಲೀಪರ್. ಲಕ್ಕಿ ನೀನು. ಅಯ್ಯ ಆಡಿ ಒಳಗೆ ಕೇಕ್ ನೆಕ್ತಾವಳೆ ಕೈ ಹಾಕ್ಬಿಟ್ಟು. ನಾನು ತರಿಸಿದ್ದು ಚೆನ್ನಾಗಿದ್ಯಾ? ಯಾಕೆ ಹಂಗಾಡ್ತಾ ಇದ್ಯಾ? ಕೂತ್ಕೋ ಅಲ್ಲಿ. ಬೇಗ ಫೋಟೋ ತೆಗಿ ರಪ್ಪ ಫೋಟೋ ತೆಗಿ. ಮಾತಾಡು. ಮಾತಾಡಿ ಏನಾದ್ರು. ಮಾತಾಡಿ ಇವಾಗ ನಾನು ಏನ ಮಾಡ್ತಿರೋದನ್ನು ಸುಳ್ಳಿಕೊಂಡಿದ್ದೆ. ನಾನೇನ್ ರೆಡಿ ಮಾಡಿರ್ಲಿಲ್ಲ. ಏನು ನೋಡಿ ಇಲ್ಲಿ ಅಲ್ಲೇ ಕ್ಯಾಮ್ರಾ ಕತ್ಕೊಂಡು ಹಿಂಗ್ತಿರ್ತಾಳೆ ಎಲ್ಲ ಮಾತಾಡಿ ಗೈತೋಳು. ಕಿಲ್ಲಾಡಿ ಕಡೆ ಖುಷಿ ನೀನು ಸಾಮಾನ್ಯಗಳು ಮಾತ್ರ ಅಲ್ಲ ನೀನು. ನನ್ನ ಹತ್ರ ಫೋನ್ ಇಲ್ಲ, ಕೊಡು. ನಿನ್ನ ಹತ್ರ ಫೋನ್ ಇಲ್ವಾ? ನಾನು ಫೋನ್ ಕೊಡಿಸ್ತೀನಿ ನಿಂಗೆ. ಬಾ ಕೊಡು. ನಾನು ಏನ್ ಮಾಡ್ತಿದ್ದೇನೆ ನಾನೇ ಬಿಡಿ ಈಗ ಮಾತಾಡಿ. ಅದ್ ಬಿಟ್ಟು ಬೇರೆ ಹೇಳ. ಅದು ಬಿಟ್ಟು ಬೇರೆ ಹೇಳ. ನಾವೇನ್ ಮಾಡ್ತಿದ್ದೆ ಚೆನ್ನಾಗ್ ಮಾಡ್ತಿದ್ದೀರಲ್ಲ, ನಾನು ಫೋಟೋ ಚೂಸ್ ಮಾಡ್ತಿದ್ದೀನಿ. ನಾನು ಆರ್ಟ್ ಬ್ಯಾಗ್ ಅಂದಿದ್ದೆ ನೋಡಿ. ಅಣ್ಣ ಜಿಮ್ ಮಾಡಕ್ ಹೋಗನ್ಲೇ. ಜಿಮ್ ಮಾಡಕ್ ಹೋಗಿದ್ದೆ ಮಗ. ಜಿಮ್ ಮಾಡ್ತೀರಾ ನೀನ್ ಇವಾಗ? ಜಿಮ್ ಮಾಡ್ತೀಯಾ? ಅಯ್ಯೋ ಇವಳು ಸೈಲೆಂಟ್ ಆಗಿರಲ್ವಲ್ಲ ಈ ಹುಡುಗಿ. ಇವಳು ಸೈಲೆಂಟ್ ಆಗಿರೆ ಗೈಸ್. ನೆಕ್ಸ್ಟ್ ಕುಶಾನಿ ಬ್ಲಾಗರ್ ಆಗ್ತಾಳೆ ಗೈಸ್. ನಿಮ್ಗೆ ನೆಕ್ಸ್ಟ್ ಕುಶಾನಿ ಒನ್ ಡೇ ಅವಳೇ ಫುಲ್ ಬ್ಲಾಗ್ ಮಾಡಬೇಕು ಅಂತ ಕಮೆಂಟ್ ತಿಳಿಸಿ. ಕುಶಾನಿ ಬೈಲಂಶ ಅಲ್ಲಿಕ್ಕು ಬೈಲಂಶ ಇಲ್ಲಿ ನಮ್ಮ ಇವಾಗ ಹೇಳು. ಇವಾಗ ಹೆಂಗ್ ಗೊತ್ತಾ, ಒಂದು ವಿಡಿಯೋ ಮಾಡೋಣ. ನೀನೇ ಫುಲ್ ವಿಡಿಯೋ ಮಾಡ್ಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೂ. ಓಕೆನಾ? ಬ್ಲಾಗ್ ನೀನೇ ಮಾಡ್ಬೇಕು, ಏನ್ ಮಾತಾಡ್ಬೇಕು ಎಲ್ಲ ನೀನೇ ಮಾಡ್ಬೇಕು ಕಂಟೆಂಟ್. ಓಕೆನಾ? ನೀನ್ ಮಾಡ್ತೀಯ ಅಂದ್ರೆ ಜನಗಳಿಗೆ ಹೇಳು, ಬೇಕಾದ್ರೆ ಕಮೆಂಟ್ ಮಾಡಿ ಅಂತ ಹೇಳು. ನಾನು ಮಾಡ್ಬೇಕು. ಬಂದು ಅಮ್ಮಮ್ಮ ಬಂದು ಕೊಡು. ಬಂದ ಮಾತಾಡ್ತೀನಿ ಅವ ಮಾತ್ರ. ನೆಕ್ಸ್ಟ್ ನೀನ್ ಮಾಡು ಬ್ಲಾಗ್. ಈ ಬ್ಲಾಗ್ ಅಲ್ಲಿ ಬೇಡ, ನಾನು ಮಾಡ್ಕೋತೀನಿ ಬ್ಲಾಗ್ ಅಲ್ಲಿ. ನಾನ್ ಮಾಡ್ತೀನಿ ಬ್ಲಾಗು. ನೆಕ್ಸ್ಟ್ ಬ್ಲಾಗ್ ನೀನ್ ಮಾಡು. ನೆಕ್ಸ್ಟ್ ಬ್ಲಾಗ್ ನೀನ್ ಮಾಡು ಗೈಸ್. ಇದು ಜರ್ಮನ್ ಸಾಫ್ಟ್ ಗೈಸ್. ನೆಕ್ಸ್ಟ್ ಬ್ಲಾಗ್ ನೀನ್ ಮಾಡು. ನೆಕ್ಸ್ಟ್ ಮಾಡು. ಈ ಬ್ಲಾಗ್ ಅಲ್ಲಿ ನೀನ್ ಮಾಡ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೀನ್ ಮಾಡು. ಇವಾಗ ಗುಡ ಕೇಕ್ ಕಟ್ಕೊಂಡು ಗುಡ ಮಾತಾಡು. ಫೋನ್ ತಗೊಂಡು ಏನೋ ಮಾಡ್ತಾಳೆ ಗೈಸ್. ಏನ್ ಮಾಡ್ತಾಳೆ ದೇವಣ್ಣ ಗೊತ್ತಾಗ್ತಿಲ್ಲ. ಫೋನ್ ತಗೊಂಡು ಸುಮ್ಮನೆ ಹೋಯ್ತಾವಳೆ. ಸೊ ಗೈಸ್ ಅವ್ನು ಸುಮಾರು ಜನ ನನ್ಗೆ ಕೇಳ್ತಾ ಇದ್ದೀರಾ ಬ್ರೋ ಫೇಸ್ ರಿವೀಲ್ ಮಾಡಿ ಅಂತ. ಸೊ ನಾನು ಓಲ್ಡ್ ಬ್ಲಾಗ್ ಅಲ್ಲಿ ಹಾಕಿದೆ, ಅದ್ರ ಸುಮಾರು ಜನ ಕಮೆಂಟ್ ಮಾಡಿದ್ರೆ. ನಿಮಗೆ ಒಂದು ಫೋಟೋ ಅಪ್ಲೋಡ್ ಮಾಡಿದೆ. ಸೊ ಫೋಟೋಗೂ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಫೇಸ್ ರಿವೀಲ್ ಮಾಡಿ ಅಂತ. ಸೊ ಗೈಸ್ ಆದಷ್ಟು ಬೇಗ ಮಾಡ್ತೀನಿ. ಜುಲೈ ಇಲ್ಲ ಜೂನ್ ಅಷ್ಟರಲ್ಲಿ ಯಾವ್ದಾದ್ರು ಒಂದು ತಿಂಗಳಲ್ಲಿ ಮಾಡ್ತೀನಿ. 2 ಸರ್ಪ್ರೈಸ್ ಬ್ಲಾಗ್ ಬರಲಿ. ಅದು ನೆಕ್ಸ್ಟ್ ತಿಂಗಳು ಬರುತ್ತೆ ನಂಗೆ ಗೊತ್ತಿಲ್ಲ. ಸೊ ಅದು ಬಂದಾದ್ಮೇಲೆ ಫೇಸ್ ರಿವೀಲ್ ಮಾಡ್ತೀನಿ. ಸೊ ಆ 2 ಸರ್ಪ್ರೈಸ್ ಬ್ಲಾಗ್ ವೆಯ್ಟ್ ಮಾಡ್ತೀರಿ. ಅಂಡ್ ಆದಷ್ಟು ಬೇಗ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಸೊ ವೆಯ್ಟ್ ಮಾಡ್ತೀರಿ.
ಅಂಡ್ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಕಾಂಗ್ರೆಸ್ ಅಂತ ಹೇಳ್ತೀರಾ, ಯಾರೆಲ್ಲ ಕಮೆಂಟ್ ಮಾಡಿಬಿಟ್ಟು ನಮ್ಮಿಬ್ಬರಿಗೂ ಸಪೋರ್ಟ್ ಮಾಡ್ತೀರಾ ಅಂಡ್ ನಮ್ಗೆ ಆಶೀರ್ವಾದ ಮಾಡ್ತೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಿಮ್ಮ ಸಪೋರ್ಟ್ ನಮ್ಮಿಬ್ಬರ ಮೇಲೆ ಹಿಂಗೆ ಇರಬೇಕು. ಅಂಡ್ ಎಸ್ ಅಷ್ಟೇ. ಯಾವಾಗ ರಿವೀಲ್ ಮಾಡ್ಲಿ? ಇನ್ನೇನ್ ಅದೇನ್ ಮುಚ್ಚಿಕೊಳಕ್ ಆಗಲ್ಲ ಜಾಸ್ತಿ ಆಯ್ತು, ಇನ್ನೇನು ಎಲ್ಲ ಆಗೋಗ್ಬಿಡುತ್ತೆ. ಇದು ಆಕ್ಚುಲಿ ಈ ವ್ಲಾಗ್ ನ ನೀನ್ ಮಾಡಿದ್ದು 1 ವರ್ಷದ ಹಿಂದೆ. ಒಂದ್ ವರ್ಷ ಅಲ್ಲ, ಒಂದ್ ಸ್ವಲ್ಪ ತಿಂಗಳು 6-7 ಈ ಮನೆ ಬರಕಿನ ಮುಂಚೆ. ಬಟ್ ನೈಸ್ ಇಟ್ ಇಸ್. ಇವಾಗ ನಾನು ಕಾಯ್ತಿದ್ದೀನಿ ಆ ವ್ಲಾಗ್ ಹಾಕಕ್ಕೆ, ಮತ್ತೆ ಜನ ಅದನ್ನ ಹೆಂಗ್ ತಗೊಂತಾರೆ, ಎಷ್ಟ್ ಕ್ಯೂರಿಯಾಸಿಟಿ ಆಗಿರ್ತಾರೆ, ಎಷ್ಟ್ ಖುಷಿ ಆಗಿರ್ತಾರೆ ಅಂತ ನೋಡಕ್ಕೆ ನಂಗೂ ವೈಟಿಂಗ್. ಹೌದು, ಇವ್ ನೋಡೇ ಒಳ್ಳೆ ಇವಳು ಏನೇ ನಿನ್ ಮಗಳ ಏನೇ ಒಳ್ಳೆ ಎವ್ರಿ ತೀಟೆ. ಗೈಸ್ ನೀವ್ ಹೇಳ್ತೀರ ಕ್ವಶನ್ ಬೈಬೇಡ ಅಂತ, ಅವಳು ಮಾಡೋ ಒಂದೊಂದ್ ಕೆಲ್ಸ ಅವಳು ಹೆಂಗಿರ್ತಾವ ಗೊತ್ತಾ? ನೋಡು ಯಪ್ಪ ಇದೆಲ್ಲ ತಂದಿಕ್ ಬಿಡ್ತಾಳ. ನಾವ್ ಏನೋ ಅರ್ಜೆನ್ಸಿಲಿ ಬರ್ತೀನಿ, ಸೀದಾ ಬರ್ತೀವಿ, ಒಂದೊಂದ್ಸರಿ ಹೊಡ್ಕೊಂಡೇ ಬಿಡ್ತೀವಿ. ಹಿಂಗೆ ಮಾಡೋದವಳು ಯಾವಾಗ್ಲೂ. ಕಾಲ್ ಎತ್ತು ಕ್ವಶನ್ ಬಿಡೋದನ್ನ. ಆಮೇಲೆ ಹೇಳ್ತಾರೆ ಗುಣ ಬಂದ್ಮೇಲೆ ಕುಶಾನಿ ಮೇಲೆ ಜಾಸ್ತಿ ಇದ್ ಮಾಡ್ತಿದ್ದೀರಾ ಅಂತ. ಬಟ್ ಅವ್ಳು ಮಾಡಕ್ ಕೆಲ್ಸಗಳು ಹಂಗೆ. ಎಷ್ಟು ಇರಿಟೇಟ್ ಮಾಡ್ತಾಳೆ ಅಂದ್ರೆ ಅಷ್ಟು ಇರಿಟೇಟ್ ಮಾಡ್ತಾಳೆ ಇವಳು ಅಷ್ಟು ಇರಿಟೇಷನ್ ಇವರು ಯಾರು ಮಾಡಲ್ಲ ನನ್ನ ಜೀವನದಲ್ಲಿ. ಕಲರ್ಫುಲ್ ಮಾಮ್ ಇಂಡಿಯಾ, ಕಲರ್ಫುಲ್ ಮಾಮ್ ಇಂಡಿಯಾ, ಕಲರ್ಫುಲ್ ಮಾಮ್ ಇಂಡಿಯಾ. ಗೈಸ್ ನಮ್ಮಮ್ಮ ಕಲರ್ ಬಟ್ಟೆಗಳು. ಏನ್ರಿ ಕಲರ್ ಮಾಮಿ. ಗೈಸ್ ನಮ್ಮ ಅಮ್ಮನ ಹತ್ರ ಕಾಸು ತಗೋದು ಗೊತ್ತಾ ತಿಂಗಳಿಗೆ ಇಷ್ಟ ಅಂತ. ಅದ್ರಲ್ಲಿ ಬರೀ ಆರ್ಡರ್ ಮಾಡ್ಕೊಳ್ಳೋದು ಆಯ್ತು. ನಮ್ಮ ಮನೆಗೆ ಏನ್ ತಗೋತಾರ ಗೊತ್ತಿಲ್ಲ, ಬಟ್ ಬರೀ ಆರ್ಡರ್ ಮಾಡ್ಕೊಳ್ಳೋ ಆಯ್ತು. ನಮ್ಮಮ್ಮ ಆರ್ಡರ್ ಮಾಡ್ಕೋತಿಯಲ್ಲ, ನೀನ್ ಕೊಟ್ಟಿರೋ ದುಡ್ಡು ಮನೆ ಖರ್ಚಿಗೆ ಅಂತ, ಅದ್ ಮನೆ ಖರ್ಚಿಗಷ್ಟೇ ಸೀಮಿತವಾಗಿರೋದು, ಅದ್ ಮನೆ ಖರ್ಚಿಗಷ್ಟೇ ಬಳಸೋದು. ಇದು ನನ್ ಸ್ವಂತ ದುಡ್ಡು. ಸ್ವಂತ ದುಡ್ಡು ಹೆಂಗ್ ಬರುತ್ತೆ ನಿನಗೆ? ಪೆನ್ಷನ್ ಬರುತ್ತೋ? ಪೆನ್ಷನ್ ಎಷ್ಟು ಬರುತ್ತೆ ನಿನಗೆ? ಎಷ್ಟನ್ನ ಬರ್ಲಿ, ಅದನ್ನ ನಾನು ಸೇವ್ ಮಾಡ್ಕೊಂಡಿದ್ದೇನೆ, ಅದು ಅದ್ರಲ್ಲಿ ಉಪಯೋಗಿಸ್ಕೊಂತೀನಿ ನಾನು. ಗೈಸ್ ನಾವು ಪೆನ್ಷನ್ ದುಡ್ಡಿನ ತಗೊಂತಾರಂತ. ಇದು ನೀನ್ ಮನೆ ಕೊಡೋ ದುಡ್ಡು ನನ್ ಮನೆಗಷ್ಟೇನೆ ಉಪಯೋಗಿಸೋದು, ಅದು ನಿನ್ ದುಡ್ಡು ನಾನು ಬಳಸಲ್ಲ. ಅಲ್ಲಮ್ಮ, ನನ್ ದುಡ್ಡು ನೀನ್ ಬಳಸಿದ್ದೆ, ಅದು ಬರೀ ನನ್ ದುಡ್ಡು ಮಾತ್ರ ಅಲ್ಲ, ಅದು ಅವಶ್ಯಕತೆ ಇರ್ಲಿ, ಅದು ಬರೀ ಮನೆಗಷ್ಟೇ ಅದು ಸೀಮಿತ. ಅದು ಬರೀ ನನ್ನ ಮಾತ್ರ ದುಡ್ಡು ಅಲ್ಲ, ಅದು ನಮ್ಮಿಬ್ಬರು ದುಡ್ಡು. ಅದು ನಿಂದು ದುಡ್ಡು ಮನೆಗ್ ದುಡ್ಡು ಅಲ್ಲ, ಇಬ್ಬರದು. ಇಲ್ಲ, ನಾನು ಅದನ್ನ ವೇಸ್ಟ್ ಆಗಿ ಮಾಡಲ್ಲ. ಮನೆ ಖರ್ಚಿಗೆ ಏನ್ ಬೇಕೋ ಅದ್ ಬಳಸ್ತೀನಿ, ಇಟ್ಟಿರ್ತೀನಿ. ಏನ್ಕನ ಎಮರ್ಜೆನ್ಸಿ ಉಪಯೋಗಿಸ್ಕೊತೀನಿ. ಓಕೆ ಬಟನ್ ಬಟನ್ ಗೈಸ್, ಒಂದು ಬಟನ್ ಹಾಕ್ರಿ ನೋಡಿ ಗೈಸ್, ಹಿಂಗೆ ಆಚೆ ಹೇಳ್ಕೊಳ್ಳೋದು ಇವನು. ಸ್ಟೈಲಿ, ಈ ವಯಸ್ಸಿಗೆ ಸ್ಟೈಲ್ ನಿನಗೆ. ಬಿಡು ಇರ್ಲಿ ಬಿಡು, ಹಂಗೇನು ಕಿತ್ಕೊಳ್ಳಲ್ಲ. ಏಯ್ ಟೋಪಿ ಹಾಕ್ಬಿಡ, ಅವ್ನು ಟೋಪಿ ಇಷ್ಟ, ಅವ್ನು ಟೋಪಿ ಕಿತ್ತನ, ಅವ್ನು ಟೋಪಿ ಹಾಕ್ಬಿಡ ಬಿಡೋದು. ಸೆಕೆ ಕಣಲೆ ನಮಗೆ ಇರಕ್ ಆಗ್ತಿಲ್ಲ, ಅವ್ನು ಟೋಪಿಯಲ್ಲಿ ಹಾಕ್ಬಿಡು, ಅವ್ನು ಹೆಂಗೆ ಇರ್ತಾನೆ. ಬಿಡ್ರಿ ಟೋಪಿ ಹಾಕ್ಬಿಡ, ಬಿಡ್ಚೈತ್ರ ಗುಂಡಿ ಕಣ ಒಂದ್ ಹಾಕ್ಬಿಡು. ನೋಡಲ್ಲಿ ಬೈತವನೆ ಹಾಕ್ಬೇಡ ಅಂತ. ಏನಮ್ಮ ಹಾಕ್ಬಾರ್ದ ನಿಂಗೆ ಗುಂಡಿ? ಗೈಸುನು ಹೆವಿ ಜೋಲಿ ತೋರ್ಸ್ತಂಗ ಗೈಸುನು. ಸಿಕ್ಸ್ ಹೇಳ್ದ ಅವಾಗ್ಲೇ ಹೇಳಿಸ್ತಿದ್ವಿ, 6 ಹೇಳ್ದ ನೋಡ್ರಿ ಗೈಸಲ್ಲಿ. ಪಾಪ ಅವ್ರ ಅಮ್ಮಂಗ್ ತೊಗೊಂಡೋದ್ ಹಿಂಗೆ ಇಕ್ಕದು. ಪಾಪ ಅವ್ರ ಅಮ್ಮ ಯಾಮಾರಿಸಿ ಕೆಳಕ್ ಬಿಡೋದು. ಇದೇ ಆಗ್ಬಿಟ್ಟಿದೆ ಅವಳದು. ಟೆನ್ಷನ್ ಬರ್ತದೆ ಗೈಸು, ಟೆನ್ಷನ್ ರಾಡಿ ಅವಳು. ನಾವಾದ್ರೆ ಆಚೆ ಹೋಗ್ತೀವಿ, ಬರ್ತೀವಿ, ಫೋನ್ ಹಿಡ್ಕೊಂತೀವಿ, ಟಿವಿ ನೋಡ್ತೀವಿ, ಯಾವ್ದು ಇವ್ ಕೆಲಸಗಳು ಮಾಡ್ತೀವಿ. ಅವಳೊಬ್ಳೆ ಏನ್ ಮಾಡ್ತಾಳೆ ಮನೇಲಿ? ಅಯ್ಯಪ್ಪ, ಅವಳೊಬ್ಳೆ ಇದ್ದಿದ್ದಿನಿದ್ರೆ ಮೆಂಟ್ಲಾಗಿರೋದು ಅವಳು. ಕಮಾನ್ ಕೇಕ್ ಕಟ್ ಮಾಡೋಣ ಇವಾಗ. ಗುಂಡ ಕೇಕ್ ಕಟ್ ಮಾಡಮ್ಮ, 10 ತಿಂಗಳು ಕೇಕು. ನೀನೇ ಕಟ್ ಮಾಡು. ಇವನೊಬ್ಬ ಇದ್ದು ಡ್ರಾಮಾ ನನ್ ಮಗ ಇವನು. ಕಟ್ ಮಾಡು, ಇವ್ರು ತಲೆಗಿದ ಕಟ್ ಮಾಡ್ಬಿಡಿ ಆಮೇಲೆ ಕೇಕ್ ಅನ್ಕೊಂಡು. ರೆಡಿ ರೆಡಿ. ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡ. ತಿನ್ಸವಪ್ಪ, ಅವ್ನು ನೋಡ್ತಾನಪ್ಪ ಕೇಕ್ನ. ತಿನ್ಸು ಗೈಸ್. ಇದಾದ ಕೇಕ್ ಚೆನ್ನಾಗಿದೆ ಗೈಸ್, ಒಂದು ಪೀಸ್ ಕೊಡು, ಚಿಕ್ಕ ಪೀಸು. ಅಮ್ಮ ನೀನ್ ಡಯಟ್ ಮಾಡ್ತಿದ್ಯಾ ಜಿಮ್ಗೆ ಹೋಗ್ಬಿಟ್ಟು? ಸ್ವಲ್ಪ ತಿನ್ನ ಅಟ್ಲೀಸ್ಟ್ ಹೋಗ್ಲಿ, ಒಂಚೂರು ತಿನ್ನು. ಓಹೋ ಗೈಸ್, ಮುಂಚೆ ನಾನು ಈ ಥರ ಹೇಳ್ತಿದ್ದೆ, ನಮ್ಮ ನಂಗೆ ವಾಪಸ್ ರಿವರ್ಸ್ ಹೇಳ್ತವ್ರೆ ಗೈಸ್. ಒಂಚೂರು ಕೊಡೆ. ಸೂಪರ್ ಆಗಿದೆ ಗೈಸ್. ತಿನ್ಸಕ್ ಬಂದ್ಲಿ ಬೇಡ ಅಂದ್ರೆ ಒಳ್ಳೇದಾಯ್ತು ಬಿಡು ಅಂತಾಳೆ. ಹಾಗೆ ಅಯ್ಯೋ ಚಾಕು ಕಣೆ ಇದ್ಲೇ. ಥೂ ಗೈಸ್, ಕೇಕ್ ಫುಲ್ ಖಾಲಿ ಬಿಡ ನಮ್ಮ ಅಕ್ಕ ಒಬ್ಳೇನೆ. ನಮ್ಮ ಮನೇಲಿ ನಮ್ಮ ಭಾವ ತಿನ್ನಲ್ಲ, ನಾನ್ ತಿನ್ನಲ್ಲ, ನಮ್ಮ ಅಮ್ಮ ತಿನ್ನಲ್ಲ, ಯಾರು ತಿನ್ನಲ್ಲ. ಬರ್ಡೇ ಕೇಕು ನಾನು ತಿಂದಿಲ್ಲ. ಅದೇ ನಮ್ಮ ಅಮ್ಮ ತಿನ್ನಲ್ಲ. ಬಟ್ ಈ ಕೇಕ್ ಫುಲ್ ಖಾಲಿ ಬಿಡ ನಮ್ಮ ಅಕ್ಕ. ನೀ ಒಬ್ಳು ತಿಂತೀನಿ ಕೇಕ್. ಇದು ಚಿಕ್ಕ ಕೇಕ್ ತರ್ಬೇಕ ನೀನು? ನಾನು ಹೇಳದಲ್ಲ, ಮರ್ತೋಯ್ತು ಈ ಸರಿ ಅಂತ. ಚಿಕ್ಕದೇ ಮಾಡಿದ್ದು, ಮತ್ತೆ ಈ ದೊಡ್ಡದು ಬಂದಿದೆ ಕೇಕು. ತಿನ್ನು ಆಯ್ತು, ಒಬ್ಳೆ ತಿನ್ನೋದು ಹೆಂಗೋ ತಿನ್ ಖಾಲಿ ಮಾಡು. ಆಮೇಲೆ ಸಂಜೆ ನಮ್ಮ ಗುಣವಿಗೆ ಹೊಸ್ಲದ ದಾಟಿಗೆ ಪೂಜೆ ಮಾಡ್ಬೇಕು. ಸಂಜೆ ಆಚೆ ಹೊಟ್ಟೋಗ್ಬಿಟ್ಟು ಅದೇ ಸಂಜೆ ನಮ್ಮ ಮನೆಯಲ್ಲಿ ಅದ್ ಮಾಡ್ಬೇಕು, ಶಾಸ್ತ್ರ ಮಾಡ್ಬೇಕು. ಅದು ಮಾಡಿಲ್ಲ ನಮ್ಮ ಮನೆಯಲ್ಲಿ. ಸೊ ಅವ್ನು ಒಂದು ಡಾಕ್ಯುಮೆಂಟ್ ತರ ಮಾಡಿ ಇಕ್ಬೇಕು ಅದನ್ನ. ಸೊ ಅದನ್ನ ಮಾಡ್ತೀವಿ ಇವಾಗ. ಹಂಗ್ ನೋಡಕ್ ಹೋದ್ರೆ ಅವಳಿಗೆ ಇರೋಷ್ಟು ಇಲ್ಲ ಕಣೋ. ಅದೇ ನಾನು ಎಲ್ಲಾ ಟೈಮ್ ಹೇಳೋದು, ಅದನ್ನೇ ಹೇಳೋದು. ಮಾಡೋಣ ಈ ಸಲ ಮಾಡೋಣ ಅವ್ನಿಗೆ. ಸೊ ಇವಾಗ AC ಬೇರೆ ಬರ್ತಿದೆ. AC ಬಂದ ಮೇಲೆ AC ಫಿಟ್ ಮಾಡ್ತಾನ ನಮ್ಮ ಮನೆಗೆ. ಫಸ್ಟ್ ನನ್ನ ಲೈಫಲ್ಲಿ ನಾನು AC ಫಿಟ್ ಮಾಡಿಸಿರೋದು. ಸೊ ನಂಗೆ ಈ ಮನೆ ಇರೋಕ್ಕಾಗಲ್ಲ, ಅದಕ್ಕೆ ನಾನು AC ಫಿಟ್ ಮಾಡಿಸ್ಬೋದೆ ನನ್ನ ರೂಮ್ಗೆ. ಇವಾಗ AC ಬಂದಿದೆ, ಇವಾಗ AC ಫಿಟ್ ಮಾಡಿಸ್ಬೇಕು. ಬನ್ನಿ ಮಾಡ್ಸೋಣ. ಬಂದಿದ್ದಾರೆ ಇವಾಗ, ಅವ್ರು ಐಡಿಯಾ ಮಾಡ್ತಿದ್ದಾರೆ ಇಲ್ಲ ಹಾಕದ ಅಂತ. ಬಿಕಾಸ್ ಇಲ್ಲ ಹಾಕಿದ್ರೆ ನಾವು
ಇಲ್ಲಿಂದ ಪೈಪ್ ಆಚೆ ತಗೋಬೇಕಾಗತ್ತೆ. ಸೊ ಅದಕ್ಕೆ ಟೆರೆಸ್ ಹೋಗ್ತಿದ್ವಿ, ನೋಡೋಣ ಆ ಕಡೆಯಿಂದ ಎಕ್ಸಾಸ್ಟ್ ಇಲ್ಲ ಹಾಕದ ಇಲ್ಲಾಂದ್ರೆ ಆಚೆ ಕಡೆ ಹಾಕದ ಚೆಕ್ ಮಾಡ್ಬೇಕು ಇವಾಗ. ಗೈಸ್ ಇವಾಗ ಎಕ್ಸಾಸ್ಟ್ನ ಅಲ್ಲಿ ಪೈಪ್ ಇಲ್ಲಿ ನಮ್ಮ ಮನೆ ವಾಲಿದೆ ಗೊತ್ತಾ, ಇಲ್ಲಿ ಹೋಲ್ ಮಾಡಿಸಿ ಪೈಪ್ನ ಮೇಲೆ ಎಳ್ಕೊಂಡು ಇಲ್ಲಿ ಫಿಟ್ ಮಾಡೋಣ ಅಂತ ಅನ್ಕೊಂಡಿರೋದು. ಇಲ್ಲಿ ನೋಡಿ ಇದೆ ಗೊತ್ತಾ ಆಚೆ ಕಡೆ ಈ ಥರ ಹಿಂಗೆ ಮಾಡೋದು. ನೋಡಿ ಎ ಸಿ ಒಳಗಡೆ ಹಿಂಗಿರುತ್ತೆ, ಇದೇ ಕೂಲ್ ಆಗಿ ನಮಗೆ ಕೂಲ್ ಎ ಸಿ ಬರೋದು. ನೋಡ್ರಿ ನಾನು ಗೊತ್ತಾ ನಾನು ಎ ಸಿನ ಈ ಕಲರ್ ಆರ್ಡರ್ ಮಾಡಿದ್ದೀನಿ ಗೈಸ್, ನನ್ನ ಬೆಡ್ ಕಲರ್ ಮ್ಯಾಚ್ ಆಗುತ್ತೆ ಅಂತ. ಗೈಸ್ 5 ನಿಮಿಷ ಕೂರ್ಕಾಗ್ತೀನಿ ಒಳಗಡೆ, ಸಿಕ್ಕಾಪಡೆ ಶೆಕೆ ಆಗ್ತಿದೆ. ಅಲ್ಲಿ ಫಿಟ್ ಮಾಡ್ತಾ ಇದ್ದಾರೆ ಇವಾಗ. ನೋಡಿ ಬೆವ್ರು ಬಂದೋಯ್ತು ಗೈಸ್ ನನಗೆ ಬರೀ 5 ನಿಮಿಷಕ್ಕೆ. ಇವ್ವಿ ಬಿಸಿಲಿದೆ ನೋಡ್ರಿ, ಇಲ್ಲೇ ನಮ್ಮ ಡೈರೆಕ್ಟ್ ಒಳಗೆ ಬಿಸಿಲು ಬಿಡುತ್ತೆ ಆ್ಯಂಡ್ ಟೆರೆಸ್ ಮೇಲೆ ಬಿಸಿಲು ಆಗೋದಿಲ್ಲ. ಎ ಸಿ ಇದ್ದಾರೆ ಇರೋಕ್ಕೆ ಆಗಲ್ಲ ಮನೆಯಲ್ಲಿ. ಗೋಡೆ ಡ್ರಿಲ್ ಮಾಡಬೇಕು. ಸೊ ವಯರ್ ಒಳಗಡೆ ಕೊಟ್ಟಿರ್ತಾರೆ ಕೇಬಲ್, ಕೇಬಲ್ ಕಟ್ ಆಗ್ಬಿಡುತ್ತೆ. ಅವ್ರು ಮಾಡಿದ ಕೆಲ್ಸಕ್ಕೆ ಅದು ಸುಮ್ಮನೆ ಒಂದು ಹೋಲ್ ಮಾಡಾಯ್ತು ಗೈಸ್. ಪಕ್ಕದ ಮಾಡಬೇಕಿತ್ತು, ಅವ್ರು ಇಲ್ಲೇ ಮಾಡ್ಬಿಟ್ರು. ಅಲ್ಲಿ ಕೇಬಲ್ ಕಾಣುತ್ತೆ ನೋಡಿ, ಕೇಬಲ್ ಕಾಣುತ್ತೆ, ಫುಲ್ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ ಅಕಸ್ಮಾತ್ ಏನೋ ಹೋಲ್ ಮಾಡಿದ್ರೆ. ಇಲ್ಲಿ ನೋಡಿ ಹೋಲ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಫಸ್ಟ್ ಹೊಡೆದಿದ್ರು, ಅಲ್ಲಿ ವಯರ್ ಬಂದ್ಬಿಟ್ಟಿತ್ತು, ಅದಕ್ಕೆ ಪಕ್ಕದಲ್ಲೇ ಹೊಡೆದಿದ್ದಾರೆ. ಇವಾಗ ಎ ಸಿ ಬಂದರೆ ಕವರ್ ಆಗೋದು ನೀಟಾಗಿ. ಮನೆ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟೈತೆ, ಫುಲ್ಲು ಗಲೀಜು ಮನೆ ಪೂರ್ತಿ. ಗೈಸ್ ಫೈನಲಿ ಸ್ವಲ್ಪ ಇವಾಗ ಇಷ್ಟು ಫಿಟ್ ಆಗಿದೆ. ಇವಾಗ ಬರೀ ಪ್ಲಗ್ ಹಾಕ್ಬೇಕು ಅಷ್ಟು, ಪ್ಲಗ್ ಹಾಕಿದ್ರೆ ಫೈನಲಿ ಫಿಟ್ ಆಗಿದೆ. ಅಪ್ಪ ಈ ಬಿಸಿಲಿನ ನಂಗೆ ಸ್ವಲ್ಪ ಮುಕ್ತಿ ಸಿಗ್ತದೆ ನಿಜವಲ್ಲ. ಏನು ಬಿಸಿಲು ಅಂತೀರಾ, ಈ ಬೆಂಗಳೂರಲ್ಲಿ ಗೈಸ್ ಬೆಂಗಳೂರು ಪರವಾಗಿ ಸ್ವಲ್ಪ ಕಮ್ಮಿ ಇದೆ ಬಿಸಿಲು. ಈ ಕಡೆ ಬೆಟ್ಟ ಇರೋ ಕಡೆ ಚಿತ್ರದುರ್ಗ, ಹೊಸಕೋಟೆ ಆ ಕಡೆ ಎಲ್ಲ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಬಿಸಿಲು ಇರ್ತದೆ. ಬಟ್ ಬೆಂಗಳೂರು ಪರವಾಗಿಲ್ಲ ಕಂಪೇರೇಟಿವ್ಲಿ. ಬಟ್ ಆದರೂ ಕೂಡ ಈ ಬಿಸಿಲು ಇರೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಇದೊಂದು ಒಳ್ಳೇದು ಮಾಡಿಸ್ಕೊಂಡೆ ಹಾಕೊಂಡು, ಇದಾದ ಡಬ್ಬ ತೊಗೊಂಬಂದಿದ್ವಿ, ವೇಸ್ಟ್ ಇದು. ಇವಾಗ ಇನ್ಸ್ಟಾಲ್ ಆಗಿದೆ. ಇವಾಗ ರಿಮೋಟಲ್ಲಿ ಚೆಕ್ ಮಾಡುವ ಹೆಂಗೆ ಬರುತ್ತೆ ಅಂತೆಲ್ಲ ನಮ್ಮ ಬೈಯಂಗೆ ಕೇಳ್ತೀನಿ. ನೋಡ್ರಿ ಇವಾಗ ಇದನ್ನು ಇಲ್ಲಿ ಒಂದು ಸ್ಟ್ಯಾಂಡ್ ಹಾಕಿ ಇಲ್ಲಿ ಫಿಟ್ ಮಾಡಿಸ್ತೀವಿ. ಆಮೇಲೆ ಇಲ್ಲಿಂದ ಹಿಂಗೆ ಪೈಪ್ ಕೊಡಿಸಿ ಇಲ್ಲಿ ಹೋಲ್ ಮಾಡಿಸಿರೋದು. ಹಬ್ಬ ಗೈಸ್ ಇವಾಗ ಎ ಸಿ ಆನ್ ಆಗ್ತಾಯಿದೆ, ನೋಡೋಣ ಹೆಂಗೆ ಬರುತ್ತೆ ಕೂಲಿಂಗ್ ಅಂತ. ಇನ್ನು ಮುಂದೆ ನಮ್ಮ ಅಕ್ಕ ನನ್ನ ರೂಮಲ್ಲಿ ಇರ್ತಾಳಂತೆ. ಹಾಂ ನನ್ನ ರೂಮಲ್ಲಿ ಬಿಚ್ಚಿದ್ರಾ ಇನ್ನು ಮುಂದೆ ತಣ್ಣಗೆ ಬರುತ್ತೆ, ಕೂಲಿಂಗ್ ಇರುತ್ತೆ ಎ ಸಿ. ಬರುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕೂಲಿಂಗ್. ಓಕೆನಾ? ಬೈಯಿಂಗ್ ಕನ್ಫ್ಯೂಸ್ ಆಗ್ತಿದೆ, ಬೈಯಿಂಗ್ ಗೊತ್ತಾಗ್ತಿದೆ ಏನೇನೋ ಇದೆ ಅಂತಾನೆ. ಒಂದು 20-30 ಫಿಕ್ಸ್ ಮಾಡಿರ್ತಾರೆ, ಒಬ್ಬರಿಗೆ ಗೊತ್ತಾಗಲ್ಲ ಯಾವ ಬ್ರ್ಯಾಂಡ್ ಏನಂತ. ಸೊ ಗೈಸ್ ಫೈನಲಿ ನನ್ನ ರೂಮ್ಗೆ ಎ ಸಿ ಫಿಟ್ ಮಾಡಿಸಿದ್ದೀನಿ. ಎಷ್ಟು ತಣ್ಣಗೆ ಬರ್ತಿದೆ ಅಂದ್ರೆ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಐ ಆಮ್ ಫೀಲಿಂಗ್ ಪ್ರೌಡ್ ನಿಜವಲ್ಲ. ನನ್ನ ಇದಕ್ಕೆ ಫುಲ್ ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ. ಚೈತ್ರ ಏನೇ ಹೊಸ ಬಟ್ಟೆ ಹಾಕೊಂಡಿದ್ಯಾ ವಿಡಿಯೋ ಮಾಡಕ? ಹೆಂಗಿದೆ ಎ ಸಿ? ಬರೀ ಹೋಟ್ಲಲ್ಲಿ ಇಲ್ಲ ರೆಸ್ಟೋರೆಂಟ್ ಅಲ್ಲಿ ನೋಡ್ತಿದ್ದೆ ಫಸ್ಟ್ ಟೈಮ್. ನಮ್ಮನೇಲಿ ಎ ಸಿ ಅಮ್ಮ ಚೆನ್ನಾಗಿದೆಲ್ಲ, ತಣ್ಣು ಕೂಲ್ ಆಗ್ತಿದ್ದಾನೆ. ಅಮ್ಮ ಬೈಲಿ, ನಿನಗೆ ಫೀಲ್ ಆಗ್ತಿಲ್ವಾ? ಬಾ ಹಂಗೆ ಒಳಗ್ ಬಾ. ಹೇಗಿದೆ? ಒಳ್ಳೆ ಮಲೇಷಿಯಾಗ ಬಂದಂಗಿಲ್ವಾ? ಊಟ ಆಗಿದೆ. ಕಾಶ್ಮೀರ್ ಮಲೇಷಿಯಾಗೆ ಅರ್ಧ ಗಂಟೆ ಹಂಗೆ ಒಂದು ನ್ಯಾಪ್ ತಗೊಂಡ್ಬರ್ತೀನಿ. ನ್ಯಾಪ್ ಇಲ್ಲೇ ನ್ಯಾಪ್ ತಗೋಬೋದು ಆರಾಮಾಗಿ. ನೀನು ಕೋಡಿದಮ್ಮ. ಹೆಂಗೆ ನಿನ್ ಮಗ ಎ ಸಿ ತರ್ಸೋನ್ ಮನೆಗೆ? ನಿಮ್ ಇಡೀ ಕಾಂದನಲ್ಲಿ ಯಾರು ಎ ಸಿ ತರ್ಸಿರಲ್ಲ, ನಾನ್ ತರ್ಸಿದೀನಿ. ಕಟ್ಸಿರ್ತಾರೆ ಬಿಡು, ಯಾರೋ ಹಾಕಿರ್ತಾರೆ, ನಾವು ನೋಡಿರೋದಿಲ್ಲ ಅಷ್ಟೇನೆ. ಸುಮ್ನೆ ಹೇಳಿದೆ ಅಷ್ಟೇ. ಇದೊಂದು ಬಿಸಿಲು ಬೀಳ್ತಬೇಕಾದ್ರೆ ಇನ್ನೂ ತಣ್ಣಗಿರೋದು. ಹೌದು, ಇದೆಲ್ಲ ಇದು ಕರ್ಟನ್ ಕ್ಲೋಸ್ ಮಾಡಿದ್ರೆ ಆರಾಮಾಗಿ ಬರಲ್ಲ ಅಷ್ಟು. ಇದು ಫುಲ್ ಇದನ್ನ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ಫುಲ್ ಚಿಲ್ಡ್ ಆಗಿರುತ್ತೆ. ಅಲ್ಲೆಲ್ಲ ನಮ್ಮ ನಾವ್ ತಗೊಂತೀವಿ ಅವಾಗ. ಎಲ್ಲಿ ಫುಲ್ ಡೋರ್ ಅಲ್ಲಿ ಹಾಕ್ಬಿಟ್ರೆ ಏನ್ ಇಲ್ಲೇ ಇರ್ತೀವಿ 24 ಗಂಟೆ ಏನು ಆಚೆ ಹೋಗ್ತೀವಲ್ಲ. ಅಬ್ಬಾ ಗೈಸ್ ಎಷ್ಟು ನೆಮ್ಮದಿ ಅಂದ್ರೆ ನಂಗೆ ಮಲ್ಕೊಳ್ಳೋದಿಕ್ಕೆ. ಇವಾಗ ಹಿಂಗೆ ಆರಾಮ ಮಲ್ಕೋಬಹುದು ಗೈಸ್. ಇವಾಗ ಹಂಗೆ ಕರೆಂಟ್ ಬಿಲ್ ಬರುತ್ತಲ್ಲ, ಈಗ ತಣ್ಣಗಿರೋದು ಬಿಲ್ ಬಂದಾಗ ಹಂಗೆ ಬಿಸಿ ಆಗ್ಬಿಡುತ್ತೆ ಗೈಸ್. ಏನ್ ಗೊತ್ತಾ ನಂಗಾಗಿದ್ದು, ನಾನು ಮಲ್ಕೊಂಡಿದ್ದೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮಲ್ಕೊಂಡಿದ್ದೆ. ಇವಾಗ ಅವಾಗ ನಾನು ಎ ಸಿ ಇದ್ದಿಲ್ಲ ನನ್ನ ಹತ್ರ, ಈ ಫ್ಯಾನ್ ಆನ್ ಮಾಡ್ಕೊಂಡೆ ಗೈಸ್. ಗಾಡಿನೇ ಬರ್ತಿರ್ಲಿಲ್ಲ, ನಂಗೆ ಫುಲ್ ಬೇಜಾರಾಗೋಗ್ಬಿಟ್ಟಿತ್ತು. ನನಗಂತೂ ಟೆನ್ಷನ್ ಆಗ್ಬಿಟ್ಟು ಏನ್ ಮಾಡಿದೆ, ಹೋಗ್ಬಿಟ್ಟು ಎ ಸಿ ಬುಕ್ ಹೋಗ್ಬಿಟ್ಟೆ. ಏನ್ ಗೊತ್ತಾ, ಗಾಳಿ ಬರುತ್ತೆ ಅಲ್ಲೆಲ್ಲ ಹಾಕದ್ ಗಾಳಿ ಚೆನ್ನಾಗೇ ಬರುತ್ತೆ. ಇಲ್ಲಿ ಬಿಸಿಲು ಜಾಸ್ತಿ, ಆ ಬಿಸಿ ಗಾಳಿಗೆ ಈ ಗಾಳಿ ತಡೀತಾ ಇಲ್ಲ, ಜಾಸ್ತಿ ಆಗ್ತಿದೆ. ಅದಕ್ಕೆ ನೀವು ಹಾಕೊಂಡು ನಿಮ್ದೇ ಅದು ಡಿಸೈನ್ ಚೆನ್ನಾಗಿದೆ ಅಲ್ವಾ ಗೈಸ್? ನೋಡಿ ಗೈಸ್, ಕಲರ್ ಯೂನಿಕ್ ಆಗಿದೆ. ಸೊ ನೋಡಿ ಈ ಕಲರ್ ನೋಡಿ ನನ್ನ ಇದಕ್ಕೆ ಮ್ಯಾಚ್ ಆಗ್ತಿದೆ. ಸೊ ಇದು ಒಂದೇ ಒಂದು ಬಂದಿರೋದು, ಇದು ಇಂಟ್ರೆಸ್ಟ್ ಮ್ಯಾಚ್ ಆಗ್ತಿದೆ. ಸೈಡ್ ಡಿಸೈನ್ ಒಂಥರ. ಆಮೇಲೆ ಏನ್ ಗೊತ್ತಿದ್ದು ಸ್ಪೆಷಾಲಿಟಿ, ನನ್ನ ಫೋನ್ ಕನೆಕ್ಟ್ ಮಾಡ್ಬೋದು, ವೈಫೈ ಕನೆಕ್ಟ್ ಮಾಡ್ಬೋದು. ಹಾಗಪ್ಪ ನಮ್ಮ ಮನೆಯಿಂದ ಆಚೆ ಹೋದಾಗ ಆಫ್ ಮಾಡಿಲ್ಲ ಅಂದ್ರೆ ಹಂಗೆ ಆಚೆ ಹೋಗ್ಬಿಡ್ತೀನಿ ಅನ್ಕೋ, ನಮ್ಮ ಫೋನ್ ಕನೆಕ್ಟ್ ಮಾಡ್ಕೊಂಡ್ರೆ ಆಫ್ ಆಗೋಗ್ಬಿಡುತ್ತೆ, ಫೋನ್ ಕನೆಕ್ಟ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಅದ್ರ ವೈಫೈ ಸಿಸ್ಟಮ್ ಬಿಟ್ಟಿದ್ದಾರೆ ಇದ್ರಲ್ಲಿ, ಮಸ್ತ್ ಆಗಿದೆ. ಆಮೇಲೆ ಕರೆಂಟ್ ಎಷ್ಟು ಹೇಳ್ತದೆ
ಫುಲ್ ತೋರಿಸುತ್ತೆ ಅದ್ರಲ್ಲಿ ನಮ್ಮ ಆಪ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಪ್ರಮೋಷನ್ ಆಗೈತೆ ಇದು. ನಾನು ಕಾರ್ಡ್ ತಗೊಂಡಿದ್ದು. ಟೋಟಲ್ ಇದಕ್ಕೆ 48,000 ಆಯ್ತು ಗೈಸ್. ನನಗೆ 48,000 ಬಿತ್ತು ನನಗೆ, ವಿತ್ 5 years ಸರ್ವಿಸ್ ಫ್ರೀ ನನಗೆ ಬಿದ್ದಿದ್ದು. ಓಕೆ ತಾನೆ? ಅದ್ ತಗೊಳದಿರ್ಲಿ, ಫಿಟ್ಟಿಂಗ್ ಮಾಡಕ್ ಬಂದೋದ್ಮೇಲೆ ಕೆಲ್ಸಗಳು ಇರ್ತಾವಲ್ಲ ನೋಡಿ ಎಷ್ಟು ನೀರು ನಾನೇ ಕ್ಲೀನ್ ಮಾಡಿ ಗೈಸ್. ನಿಜ ಹೇಳು, ಈ ಫುಲ್ ಯಾರು ಕ್ಲೀನ್ ಮಾಡಿ ನಿಜ ಒಪ್ಕೊಳ್ಳಾಗಲ್ಲ. ಹೇಳ್ಬಿಟ್ಟು ನೀನೇ ಮಾಡು ಅಂತ ನನಗೆ ನಾನು ಒಬ್ನೇ ಕ್ಲೀನ್ ಮಾಡಿ ಇಡೀ ರೂಮ್ ನ. ಬೆಳಗ್ಗೆಂತ ಇಡೀ ಮನೇನೆ ಕ್ಲೀನ್ ಮಾಡ್ತಿದ್ದೀನಿ ನಾನು. ಇದೊಂದು ರೂಮ್ ಕ್ಲೀನ್ ಮಾಡಿದಕ್ಕೆ ನಾಟಕ ಆಡ್ತಾನೆ. ಅಲ್ಲ ಎಷ್ಟು ಚೆನ್ನಾಗಿರೋದು ರೂಮ್ ನೋಡಿ ಗೈಸ್, ಎಷ್ಟು ನೀಟಾಗಿ ಮಾಡಿದೀನಿ. ನನ್ನ ರೂಮ್ ನೀಟಾಗಿ ಸೆಟ್ ಆಗಿದೆ ಇವಾಗ, ನೋಡ್ಕೊಬೋದು. ಇಲ್ಲ ಇಲ್ಲ, ಓಕೆ ಓಕೆ ಓಕೆ. ಸೊ ಗೈಸ್ ಇವಾಗ ಸ್ವಲ್ಪ ಆಚೆ ಹೋಗ್ಬೇಕು, ಮನೆ ಆಚೆ ಹೋಗ್ಬರೋಣ. ಸೊ ಗಾಯ್ಸ್, ಪುಟ್ಟ ಇವಾಗ ಹೊರಗಡೆ ಹೋಗಿದ್ದಾನೆ. ಸೊ ಬರೋ ಲೇಟ್ ಆಗತ್ತೆ ಅವನು. ಅದಕ್ಕೋಸ್ಕರ ಗುಣವ್ರಿಗೆ ಕೂರಿಸ್ಬಿಟ್ಟು ನಾವು ಇವಾಗ ಅವನು ಹೊಸಲು ದಾಟಿದ್ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಅವನೇ ಮಾಡ್ತೀನಿ ಅಂತ ಅಂದ, ಬಟ್ ಅವ್ನ್ ಬರೋ ತುಂಬಾ ಲೇಟ್ ಆಗತ್ತೆ, ಟೈಮ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ನಾವೇ ಮಾಡ್ತಿದೀವಿ. ಬನ್ನಿ ಪೂಜೆ ಮಾಡುವ. ಬನ್ನಿ ಬನ್ನಿ ಕರಿತಾ ಇದ್ದಾನೆ ಗುಣವು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಗುಣವ್ 6 ಮಾಡು. ನೋಡಿ ನಮ್ ಪಾಪಡ 4, 6 ಕಲ್ತ್ಕೊಂಡಿದ್ದಾನೆ ಇವಾಗ. ಕ್ರಿಕೆಟರ್ ನೆಕ್ಸ್ಟ್ ಕ್ರಿಕೆಟರ್ ಮಾಡು ಚೈತ್ರ. ಆಗಿ ಇದು ತುಂಬಾ ದಿವಸ ಆಯ್ತು, ಬಟ್ ಏನೇನೋ ಕಾರಣಗಳಿಂದ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ಇವತ್ತು ಟೈಮ್ ಕೂಡ ಬಂದಿದೆ, ಮಾಡ್ಲೇಬೇಕು. ಅವ್ರ ಅಪ್ಪನೂ ಇಲ್ಲ, ಅವ್ರ ಮಾವನೂ ಇಲ್ಲ, ಆದ್ರೂ ಪರವಾಗಿಲ್ಲ, ನಾವಿಬ್ರೆ ಮಾಡೋಣ ಅಂತ ಮಾಡ್ತಿದ್ದೀವಿ. ಅಲ್ಲೋಡಲ್ಲ ಅವಳ ಅಕ್ಕ ಬಂದ್ ಕುತ್ಕೊಂಡ್ಲು. ಈ ತರ ಮಾಡಾಗಿದೆ ಕುಶನ್. ಸರಿ ಆಮೇಲೆ ಕೂತ್ಕೊಳ್ಳುವಂತೆ, ಫಸ್ಟ್ ಮಾಡ್ಬಿಡ್ಲಿ. ಹಂಗ್ ಮಾಡ್ಬಾರ್ದು. ಫಸ್ಟ್ ಪೂಜೆ ಮಾಡಮ್ಮ. ಇವಾಗ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳು? ಹೊಸ್ಲು ಪೂಜೆ ಮಾಡ. ಹೊಸ್ಲು ಏನ್ ಮಾಡ್ಬೇಕು? ಫಸ್ಟ್ ಇಡು, ನೀರ್ ಇದ್ ಮಾಡು, ಪ್ರಶ್ನೆ ಮಾಡು. ಹೂವ ತಗೊಂಡ್ ನೀರ್ ಪ್ರೋಕ್ಷಣೆ ಮಾಡೋದು. ಇದಕ್ಕೆ ತಾನೇ ಕೋಪ ಬರೋದು ಕುಶಾನಿ. ನೋಡಿ ಕುಶಾನಿಗ್ ಬೈತೀರಾ, ಹೊಡಿತೀರಾ ಅಂತೀರಾ. ಅವ್ಳು ಮಾಡೋ ಕಿತ್ಮೆ ಕೆಲಸ ಎಷ್ಟಿದೆ ಅಂದ್ರೆ ಡೈರೆಕ್ಟ್ ಆಗಿ ನೋಡ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಗಂತೂ ಇರಿಟೇಷನ್ ಮಾಡ್ತಾಳ ಅವಳು. ಗಟ್ಟಿ ಕರ್ಪೂರ ಹಚ್ಚು, ಕಡ್ಡಿ ಹಚ್ಚು. ಅಲ್ಲೈತೆ ನೋಡಿ, ತಟ್ಟೆಲೆ ಐತೆ ನೋಡು. ನಾನು ದೂರ ಇದ್ದೀನಿ, ಅಮ್ಮ ಮಕ್ಕಳು 3 ಜನನೇ ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ನಾನ್ ಮಾಡಿದ್ದೆ. ಹೌದು, ಕುಶಾನಿಗೆ ನಾನ್ ಮಾಡಿದ್ದೆ. ದೀಪ ಹಚ್ಬೇಕು ಬಾಕ್ಲಲ್ಲಿ, ಬಟ್ ಗಾಳಿ ಜಾಸ್ತಿ ಇದೆ. ನೀನ್ ಪೂಜೆ ಮಾಡ್ತೀಯ ಕುಶಾನಿ? ಹೆಂಗ್ ಮಾಡ್ತೀಯ? ಗಾಳಿ ಗಿಡಲ್ಲ. ನೈವೇದ್ಯ ಮಾಡು. ಪಾಪಡ್ ನಡೆಯಾಗ ಅರ್ಶನ ಇಡು, ಅಲ್ಲ ಕುಂಕುಮ ಇಡು. ಮಾಡಿ ತಗೊಂಡ್ ಅವ್ರ ಮನೆಗ್ ಬಿಡ್ತೀವಿ ನಿನ್ನ. ಪರಮಾತ್ಮ ದೇವ್ರೇ, ಅವ್ನ ಬಾಯಿಗೆ ಒಂಚೂರು ಸ್ವೀಟ್ ಇಡು. ಅಂತಾನೆ ಗುಣವ. ಅಕ್ಷತೆ ತಗೋ, ಎದ್ ನಿಂತ್ಕೋ. ಪರಮಾತ್ಮ ನಮ್ಮ ಮಗನ್ ಒಳ್ಳೆ ಆಯುಷ, ಆರೋಗ್ಯ, ವಿದ್ಯೆ, ಬುದ್ಧಿ ಕೊಟ್ಟಿ, ಒಳ್ಳೆ ಬುದ್ಧಿ ಕೊಟ್ಟಿ ಮಾಡೋದು. ನೋಡಿ ಗಾಯ್ಸ್, ನಿಮ್ ಚೈತ್ರ ಮೇಡಮ್ಗೆ ತೆಂಗಿನಕಾಯಿ ಹೊಡಿಯಕ್ ಬರಲ್ವಂತೆ. ಅಲ್ಲಿ ನೋಡಿದ್ರೆ ಕಲ್ಲಿರುತ್ತಾ ಮಗಳೇ? ಒಳಗಡೆ ಹೋಗು. ಸಾಕು. ಸಾಕು ಖುಷಿ. ಗುಂಡು ಅಲ್ಲ, ಗುಂಡಿ ಮೈಸೂರು ಪಾಕ್ ತಿಂತೈತೆ ಗುಂಡಿ. ಓಕೆ ನೋಡಿ, ಇಷ್ಟೇ ಪೂಜೆ ಮಾಡಿ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ನಾವಿರೋದಕ್ಕೋಸ್ಕರ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ಅವ್ರಂಡೆ ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅದಕ್ಕೆ ನೋ ಪ್ರಾಬ್ಲಮ್. ಓಕೆ, ಇದಿಷ್ಟು ಆಯ್ತು ಇವಾಗ ನಾವು ಮಾಡಿದ್ದು. ನೆಕ್ಸ್ಟ್ ಇವಾಗ ಅವ್ನು ಬಂದು ಕಂಟಿನ್ಯೂ ಮಾಡ್ತಾನೆ ನೋಡಿ. ನಾನು ಆಚೆ ಕಡೆ ಹೋಗಿದ್ದೆ, ಅಷ್ಟೇ ನಮ್ಮ ಅಕ್ಕ ವಿಡಿಯೋ ಮಾಡ್ಬಿಟ್ಟಿಯಾಳೆ. ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ಟೈಮ್ ಆಗೋಗ್ಬಿಡುತ್ತೆ, 6 ಗಂಟೆ ಮೇಲೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ಮಾಡ್ಬಿಟ್ಟಿಯಾಳೆ. ಗುಂಡೊಂದು ಹೊಸವಾಟ ಶಾಸ್ತ್ರ ಮುಗೀತು, ಕೇಕ್ ಕಟ್ಟಿಂಗು ಮುಗೀತು, ಆ್ಯಂಡ್ ನನ್ನ ಮನೆಗೆ AC ಕೂಡ ಬಂದಿದೆ. ಇಷ್ಟ ಆಯ್ತು ನಾನು ಅನ್ಕೋತೀನಿ. ಯಾಕಂದ್ರೆ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಅಕ್ಕ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಅವಳು ತಿರುಪತಿ ಹೋಗ್ತಿದ್ದಾಳೆ, ಆ ವ್ಲಾಗ್ ಬರುತ್ತೆ ನೆಕ್ಸ್ಟ್. ಸೊ ಅಲ್ಲಿಗೆ ನೋಡ್ತಾ ಇರಿ. ಸೈನಿಂಗ್ ಆಫ್, ಬಾಯ್.